ಕಾಳುಗಳಲ್ಲೇ ಶಕ್ತಿಶಾಲಿ ಕಾಳು ಅಂದರೆ ಈ ಹುರುಳಿಕಾಳು. ಅದಕ್ಕೆ ಇದನ್ನು ಕುದುರೆಗಳಿಗೆ ತಿನ್ನಿಸ್ತಾರೆ, ಒಳ್ಳೆ ತಾಕತ್ತು ಬಂದು ರೇಸಲ್ಲಿ ಸಖತ್ತಾಗಿ ಓಡಲಿ ಅಂತ. ಬನ್ನಿ ನಾವು ಇವತ್ತು ಈ ಹುರುಳಿಕಾಳು ಬಸ್ಸಾರು ಮಾಡಿ ಸೂಪರಾಗಿ ಬ್ಯಾಟಿಂಗ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಕುಕ್ಕರ್ಗೆ ಒಂದು 8 ಅವರ್ ನೆನೆಸಿರೋ ಹುರುಳಿಕಾಳು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 5 ವಿಸಿಲ್ ಬರ್ಸ್ಕೋಬೇಕು. 5 ವಿಸಿಲ್ ಬಂದಮೇಲೆ ಕಟ್ಟು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ಸ್ವಲ್ಪ ಕಟ್ಟು ಚೆಲ್ಲೋಯ್ತು, ಪರವಾಗಿಲ್ಲ. ನಮ್ಮ ಪಾಪು ಬೇರೆ ಕಾಲಿಗೆ ಬರ್ತಾ ಇದ್ಲು, ಪಪ್ಪ ನನಗೂ ಹೇಳ್ಕೊಡು ಅಂತ. ಇರಲಿ, ನಡೆಯುತ್ತೆ. ಈ ಮಸಾಲೆ ರುಬ್ಕೊಳ್ಳೋಕ್ಕೆ ಸಾಂಬಾರಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ, 1 ಸ್ಪೂನು ಜೀರಿಗೆ, ಒಂದು 15 ಪೀಸು ಕಾಳು ಮೆಣಸು, 1 ಗಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, ಒಂದು 6 ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. 1 ಕಟ್ ಮಾಡಿರೋ ಟೊಮೆಟೊ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ, 1 ಸ್ಪೂನು ಸಾಂಬಾರು ಪುಡಿ, 2 ಸ್ಪೂನು ಹುರುಳಿಕಾಳು, ಬೇಯಿಸಿರೋ ಹುರುಳಿಕಾಳು 2 ಸ್ಪೂನು, ಸ್ವಲ್ಪ ಹುಣಸೆಹಣ್ಣು, ನೆನೆಸಿರೋ ಹುಣಸೆಹಣ್ಣು, ಸ್ವಲ್ಪ ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಕಾಳು ಬೇಯಿಸಿರೋ ಕಟ್ಟಿಗೆ ಈ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಅಳತೆಗೆ ಬೇಕಾದಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು, ಅವಾಗೆ ಸ್ವಲ್ಪ ಉಪ್ಪು ಹಾಕಿದ್ವಿ, ಇವಾಗ ಒಂಚೂರು ಉಪ್ಪು. ಸಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ಸಿಂಪಲಾಗಿ ಒಗ್ಗರಣೆ, ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಇಷ್ಟೇ ಒಗ್ಗರಣೆ. ಈ ಒಗ್ಗರಣೆನ ಕುದೀತಾ ಇರೋ ಸಾರಿಗೆ ಸೇರಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ಬನ್ನಿ ಸ್ವಲ್ಪ ಪಲ್ಯನೂ ಮಾಡ್ಕೊಂಬಿಡೋಣ. ಹಾಗೆ ಪಲ್ಯಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಹಾಕಿ ಇದನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಬೇಯಿಸ್ಕೊಂಡಿರೋ ಹುರುಳಿಕಾಳು ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ದುಡಿಸ್ಬಿಟ್ರೆ ಪಲ್ಯನೂ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನ ಮತ್ತು ಮುದ್ದೆ ಜೊತೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸೋಮು ಕಿಚನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.